ಶಾಗತ್ತೂರು ಗ್ರಾಮದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ 150 ಉಚಿತ ಹಸುಗಳ ವಿತರಣೆ ಹಾಗೂ ಉಚಿತ ವಿಮಾ ಕಾರ್ಯಕ್ರಮ ಯಶಸ್ವಿ. ಶ್ರೀನಿವಾಸಪುರ ತಾಲೂಕಿನ ಶಾಗತ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿ ಆವರಣದಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಮಹಿಳಾ ಸಬಲೀಕರಣದ ಅಂಗವಾಗಿ ಸುಮಾರು 150 ಉಚಿತ ಹಸುಗಳ ವಿತರಣೆ ಮತ್ತು ಉಚಿತ ವಿಮೆ ಇನ್ಸೂರೆನ್ಸ್ ವಿತರಣಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ರೋಟರಿ ಜಿಲ್ಲಾ ಗವರ್ನರ್ ಪಾಲಕರು ಬಿ.ಆರ್. ಶ್ರೀಧರ್ ಮತ್ತು ಶ್ರೀಮತಿ ರೇಖಾ ಶ್ರೀಧರ್ ದಂಪತಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗ್ರಾಮದ ಬಡ ಕುಟುಂಬಗಳ ಜೀವನೋಪಾಯಕ್ಕೆ ಆಸರೆಯಾಗುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಈ ವಿಶೇಷ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಕೋಮುಲ್ ನಿರ್ದೇಶಕರು ಹಾಗೂ ಜನಪರ ನಾಯಕರಾದ ಕೆ. ಮಂಜುನಾಥ್ ರೆಡ್ಡಿಯವರು ವಿತರಿಸಲಾದ ಎಲ್ಲಾ 150 ಹಸುಗಳಿಗೂ ತಮ್ಮ ಸ್ವಂತ ಖರ್ಚಿನಲ್ಲಿ ಉಚಿತ ವಿಮೆ ಇನ್ಸೂರೆನ್ಸ್ ಮಾಡಿಸಿಕೊಡುವುದಾಗಿ ಘೋಷಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಹಾಲಿ ಡೈರಿ ಅಧ್ಯಕ್ಷರು ಹಾಗೂ ಕಾಮಧೇನು ಪ್ರಾಜೆಕ್ಟ್ ಅಧ್ಯಕ್ಷರಾದ ಎಸ್.ವಿ. ಸುಧಾಕರ್ ಅವರು ವಹಿಸಿದ್ದರು. ಸಭೆಯಲ್ಲಿ ರೋಟರಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರನಾಥ್, ಎಂಬಿಸಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಖಜನ್ಸಿ ರಮೇಶ್, ಕಾರ್ಯದರ್ಶಿ ರಘುನಾಥಯ್ಯ, ಕೋಲಾರ ನಂದಿನಿ ಅಧ್ಯಕ್ಷ ಶಂಕ್ರಪ್ಪ, ಕೋಲಾರ ರೋಟರಿ ಅಧ್ಯಕ್ಷ ಚಂದ್ರಶೇಖರ್, ಕಾಮಧೇನು ಪ್ರಾಜೆಕ್ಟ್ ಉಪಾಧ್ಯಕ್ಷ ರವಿ, ಗೋಪಾಲಯ್ಯ, ನಾರಾಯಣಸ್ವಾಮಿ, ಶಾಗತ್ತೂರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ಕೆ. ಮಂಜುನಾಥ್ ರೆಡ್ಡಿಯವರ ಸ್ನೇಹಿತರ ಬಳಗದವರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಒಂದು ಮೈಕ್ನ ನಮ್ಮ ಇದು ಒಂದು ಮೈಕ್ನ ನಮ್ಮ ಚಂದ್ರಶೇಖರ್, ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಡೈರಿ ಮತ್ತೆ ನಮ್ಮ ಸ್ಕೂಲ್ ನ ಕಾರ್ಯಕ್ರಮಗಳು ಉಪಯೋಗಿಸಿಕೊಳ್ಳಿಕ್ಕೆ ಇವತ್ತು ಅವರು ನಮ್ಮ ಡೈರಿಗೆ ದಾನವನ್ನ ಕೊಡ್ತಾ ಇದ್ದಾರೆ. ಎತ್ಕೊಂಡು తీసుಕೊಂಡಪ್ಪ. ನೋಡ್ಕೊಳ್ರಿ ನೀವೆಲ್ಲ ಮಾತಾಡ್ಕೊಳ್ಬೇಕಾದ್ರೆ ಹಸುಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬಾ ಸಂತೋಷ ವಿಷಯ. ಇದಕ್ಕೆ ರೋಟರಿ ಅಧ್ಯಕ್ಷರಾದ ಶ್ರೀಧರ್ ಸರ್ ಮತ್ತೆ ರೇಖಾ ಗವರ್ನರ್ ಶ್ರೀಧರ್ ಸರ್ ಅವರೇ ಮತ್ತೆ ರೇಖಾ ಮೇಡಮ್ ಅವರೇ, ಇನ್ನ ಕೆಲವರು ಇದಾರೆ, ಹೆಸರು ಗೊತ್ತಿಲ್ಲ, ದೇವಸ್ಥಾನ ಮತ್ತೆ ಸುಧಾಕರ್ ಅವರೇ, ಈ ದಿವಸ ಹಮ್ಮಿಕೊಂಡಂತ ಕಾರ್ಯ ತುಂಬಾ ಒಳ್ಳೆಯ ಕಾರ್ಯ ಸರ್. ತಾವು ನೋಡ್ತಾ ಇದ್ದೀನಿ, ಸಮಾವೇಶ ಮಾಡ್ತಾ ಇರ್ತೀರಾ. ಎಜುಕೇಶನ್ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಎಲ್ಲದಕ್ಕಿಂತ ಭಿನ್ನವಾದ ಇವತ್ತು ಕಾರ್ಯಕ್ರಮ. ಯಾಕಂದ್ರೆ ರೈತರು ಬದುಕಬೇಕಾದ್ರೆ ತುಂಬಾ ಕಷ್ಟ ಇದೆ ಈ ಕಾಲದಲ್ಲಿ. ಆದ್ರೆ ಒಂದು ಹಸು ಇದ್ರೆ ರೈತರು ಜೀವನ ಮಾಡಬಹುದು. ಅದನ್ನ ತಾವು ಮನಗೊಂಡು ರೈತರಿಗೆ, ಬಡ ರೈತರಿಗೆ ಒಂದು ಹಸು ಕೊಡ್ತಾರೆ, ತುಂಬಾ ಸಂತೋಷ ವಿಷಯ. ಯಾಕಂದ್ರೆ ರೈತರು, ನಾವು ನಿಮ್ಮ ಎಲ್ಲರೂ ನೋಡಿ ಸಮಾಜದಲ್ಲಿ ನಾವು ಶ್ರೀಮಂತರ ನೋಡಿ ನಾವು ಆ ತರ ಬೆಳಿಬೇಕು. ನಮಸ್ಕಾರ. ನಾವೆಲ್ಲ ರೋಟರಿ ಸಂಸ್ಥೆಯಿಂದ ಇಲ್ಲಿ ಬಂದಿದ್ದೀವಿ. ಶಾಗತ್ತೂರು ಹಳ್ಳಿ ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟ್ರಿಕ್ಟು. ನಮ್ಮ ಡಿಸ್ಟ್ರಿಕ್ಟ್ ರೋಟೇರಿಯನ್ ಸುಧಾಕರ್ ಅವರ ಹುಟ್ಟೂರಿದು. ಇಲ್ಲೇ ಇದ್ದಾರೆ ಸುಧಾಕರ್ ಅವರು. ನಮ್ಮ ಜೊತೆ ಕೋಲಾರ ರೋಟೇರಿಯನ್ಸ್ ಇದ್ದಾರೆ, ಮುಳಬಾಗಲ್ ಸೆಂಟ್ರಲ್ ರೋಟೇರಿ ಇದ್ದಾರೆ, ಕೋಲಾರ ನಂದಿನಿ ರೆಸಿಡೆಂಟ್ ಇದ್ದಾರೆ. ಈಗ ತಾನೇ ನಾವು 150 ಬಡ ರೈತ ಹೆಣ್ಮಕ್ಳಿಗೆ ಹಸು ಕೊಡೋ ಕಾರ್ಯಕ್ರಮದ ಇವತ್ತು 8 ಫೇಸಲ್ಲಿ ಮಾಡಿದ್ದೀವಿ. ಇವತ್ತು 8ನೇ ಫೇಸ್ ಇದು. ಕೊನೆಯ ಕಾರ್ಯಕ್ರಮ ಕೋಲಾರ ರೋಟರಿ ಕ್ಲಬ್ಬಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದು ಈಗ ತಾನೇ ನಾವು ಸುಧಾಕರ್ ನಮಗೆಲ್ಲ ಒಳ್ಳೆ ಊಟ ಕೊಟ್ಟು ಈಗ ಬೆಂಗಳೂರು ಹೊರಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ
ನಾವು ಕೋಲಾರ ಡಿಸ್ಟ್ರಿಕ್ಟಲ್ಲಿ 150 ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ 150 ಮಹಿಳೆಯರಿಗೆ ಪ್ರೆಗ್ನೆಂಟ್ ಹಸುಗಳು ನಾವು ಕೊಡೋ ಕಾರ್ಯಕ್ರಮ ಇದು. ರೋಟರಿ ಸಂಸ್ಥೆಯಿಂದ ಮಾಡ್ತಾ ಇರೋದು ಗರ್ಲ್ ಸೆಂಟ್ರಲ್ ಮತ್ತು ರೋಟರಿ ಕೋಲಾರ ನಂದಿನಿ ಕಡೆಯಿಂದ. ಬೆನಿಫಿಷರೀಸ್ಗೆಲ್ಲ ಬಂದು ಇವತ್ತು ಹಸುಗಳೆಲ್ಲ ತೊಗೊಂಡೋದ್ರು. ಎಂಡನೇ ಫೇಸ್ ಇದು, ಲಾಸ್ಟ್ ಫೇಸ್ 150 ಹಸುಗಳಲ್ಲಿ. ಎಲ್ಲ ದಾನಿಗಳು, ಇಲ್ಲಿರೋ ರೊಟೇರಿಯನ್ಸ್ ಎಲ್ಲ ದಾನಿಗಳು, ಬೆನಿಫಿಷರೀಸ್ ಅವರೇ ಹುಡುಕಿ ಅವರೇ ಕಾಂಟ್ರಿಬ್ಯೂಟ್ ಮಾಡಿ ಮಾಡಿರೋಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮಹಿಳಾ ಸಬಲೀಕರಣ ಕಾರ್ಯಕ್ರಮ 150 ಹೆಂಗಸರಿಗೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಪ್ರೆಗ್ನೆಂಟ್ ಕೌಸ್. ಇನ್ನೇನು ಒಂದು ಕೆಲವು ಇವತ್ತು ಕಾರ್ಯಕ್ರಮದಲ್ಲಿ 22 ಕೊಟ್ವಿ. ಎಂಡನೇ ಫೇಸ್ ಅಲ್ಲಿ 1ನೇ ಫೇಸ್ ಸುಮಾರು 1 ತಿಂಗಳಿಂದ ಎವರಿ ಶುಕ್ರವಾರ ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು 22 ಕರುವಲ್ಲಿ 3 ಹಸು ಕರು ನೀವು ಆಲ್ರೆಡಿ ಫೋಟೋಸ್ ಎಲ್ಲ ತಗೊಂಡಿದ್ದೀರಾ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೊಮ್ಮೆ ರೋಟರಿ ಡಿಸ್ಟ್ರಿಕ್ಟ್ 319 ಪರವಾಗಿ ರೋಟರಿ ಕೋಲಾರ ಮತ್ತು ರೋಟರಿ ಮುಳಬಾಗಲ್ ಸೆಂಟ್ರಲ್ ಮತ್ತು ರೋಟರಿ ನಂದಿನಿಗೆ ನನ್ನ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದ್ರೆ ತುಂಬಾ ಕಷ್ಟವಾದ ಕೆಲಸ ಇದು. ಯಾಕಂದ್ರೆ ಇದು ನಾವು ಏನ್ ಮಾಡ್ತೀವಿ, ರೋಟರಿಲಿ ಸ್ಕೂಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಡೋದು, ಇಲ್ಲ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡೋದು, ನೋಟ್ ಬುಕ್ಸ್ ಕೊಡೋದು, ಕಂಪ್ಯೂಟರ್ ಕೊಡೋದು, ಅದು ಬೇರೆ ಕಾರ್ಯಕ್ರಮ. ಇದು ಬಂದು ನಮ್ಮ ರೊಟೇರಿಯನ್ಸು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ, ಚಿಂತಾಮಣಿ ಮಾರ್ಕೆಟ್ ಇರ್ಬೋದು, ಚನ್ನರಾಯಪಟ್ಟಣ ಮಾರ್ಕೆಟ್ ಇರ್ಬೋದು, ಬೆಳಗ್ಗೆ 4 ಗಂಟೆಗೆ ಹೋಗಿ ಅಲ್ಲಿ ಸಾವಿರಾರು ಹಸು ಬಂದಿರುತ್ತೆ. ಅದರಲ್ಲಿ ಒಳ್ಳೆ ಹಸುರ ಹುಡುಕಿ ಇವತ್ತು ಎಲ್ಲ ತಂದ್ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ರೊಟೇರಿ ಮಾಡಿರುವಂಥ ಕಾರ್ಯಕ್ರಮ ಶ್ಲಾಘನೀಯ. 3191 ರೋಟರಿ ಡಿಸ್ಟ್ರಿಕ್ಟ್ ಪರವಾಗಿ ಆಸ್ ಎ ಗವರ್ನರ್ ನನ್ನ ಹೆಸರು ಶ್ರೀಧರ್ ಅಂತ. ಮೈ ಅಪ್ರಿಸಿಯೇಷನ್ ಟು ಆಲ್ ದ ರೊಟೇರಿಯನ್ಸ್. ಥ್ಯಾಂಕ್ ಯು ಸರ್. ತಮ್ಮಲ್ಲಿ ಒಂದು ಮಾತು, ಈಗಾಗಲೇ ಈ ಸಮಾಜ ಸೇವೆ ಅನ್ನೋದು ಇಡೀ ದೇಶದಲ್ಲಿ ಹೆಸರು ಬಂದಿದೆ. ದೇವರು ವರ ಕೊಟ್ಟಾಗೆ ತಾವು ಒಂದು ಎಷ್ಟೆಷ್ಟೋ ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ರೋಟರಿ ಕ್ಲಬ್, ಈ ಸುಧಾಕರಣ ಆಗೋದು ಮತ್ತು ನಿಮ್ಮ ಸಮಸ್ಯೆ ಎಲ್ಲ ಒಂದು ಪದಾಧಿಕಾರಿಗಳ ಈ ದಿನ ಈ ಶಾಗುತರಲ್ಲಿ ಈ ಸಮಸ್ಯೆನಲ್ಲಿ ಈ ಒಂದು ಹಸುಗಳು ಕೊಡ್ತಾ ಇದಾರಲ್ಲ, ಈ ಒಂದು ಹಳ್ಳಿ ಗ್ರಾಮದಲ್ಲಿ ಕೊಟ್ಟು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ವಿವಿಧದಲ್ಲಿ ಎಷ್ಟೋ ಕೊಡ್ತಾ ಇದ್ರೆ, ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೊಡ್ತೀರಿ? ಈ ಒಂದು ಹಳ್ಳಿ ಜನರಿಗೆ ಯಾವ ರೀತಿ ಸಹಕಾರ ಇದೆ? ಅಲ್ಲ, ನಾವು ರೋಟರಿಲಿ ಸುಮಾರು ವರ್ಷಗಳಿಂದ ನಾವು ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಸಾಕಷ್ಟು ಸಮಾಜ ಕಾರ್ಯಗಳು ನಿಮ್ಗೆಲ್ಲ ಗೊತ್ತಿದೆ. ನಾವು 35 ವರ್ಷದಿಂದ ನಾವು ಹೋರಾಡಿ ಪೋಲಿಯೋ ನಿರ್ಮೂಲನೆ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ 13 ವರ್ಷ ಆಯಿತು ಪೋಲಿಯೋ ನಿರ್ಮೂಲನೆ ಆಗಿ. ಅದಕ್ಕೆ 35 ವರ್ಷದಿಂದ ಎಲ್ಲ ರೊಟೇರಿಯನ್ಸ್ ವಾಲಂಟರಿ ಮಾಡಿ ಕಾಂಟ್ರಿಬ್ಯೂಟ್ ಮಾಡಿ ಮಾಡಿರೋದು. ಅದೇ ಥರ ನಮ್ಮ ಸಮಾಜ ಸೇವೆ ಇನ್ನೂ ನಿರಂತರವಾಗಿ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು. ಈ ದಿನ ನಮ್ಮ ಶಾಗುತ್ತೂರು ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಸಹಕಾರ ಮತ್ತೆ ನಮ್ಮ ರೋಟರಿ 3 ಸಂಸ್ಥೆಗಳ ಸಹಕಾರದಿಂದ ಇವತ್ತಿನ ದಿವಸ ನಮ್ಮ ಏನು ಜಿಲ್ಲಾ ಪಾಲಕರಾದಂಥ ಶ್ರೀಧರ್ ಸರ್ ಅವರ ಮತ್ತು ರೇಖಾ ಮೇಡಮ್ ಅವರು ಇವತ್ತು ಅವರ ಒಂದು ವೆಡ್ಡಿಂಗ್ ಆನಿವರ್ಸರಿ ದಿವಸ ಇವತ್ತು ನಮ್ಮ ಒಂದು ಊರಲ್ಲಿ 22 ಹಸುಗಳ ಕೊಡುವುದರ ಮೂಲಕ ಅದರಲ್ಲಿ 3 ಹಸುಗಳು ಕರುಗಳನ್ನು ಹಾಕಿದೆ. ಬಹಳ ಸಂತೋಷ ಆಗ್ತದೆ. ಯಾಕೆಂತಂದ್ರೆ ಈಗ ನಾವು ಕೊಟ್ಟಿದ ತಕ್ಷಣ ಮಹಿಳೆಯರಿಗೆ ಏನು ಹಾಲು ಕರೆಯುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋ ಉದ್ದೇಶದಲ್ಲಿ 9 ತಿಂಗಳು 8.5 ತಿಂಗಳು ಆ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಹಸುಗಳನ್ನ ಪರ್ಚೇಸ್ ಮಾಡಿದ್ವು. ಈ ಒಂದು ಹಸುಗಳ ಪರ್ಚೇಸ್ ಮಾಡಕ್ಕಾಗಿಂದ ಆಗ್ಬೋದು ಅಥವಾ ಬೆನಿಫಿಷಿಯರ್ನ ಹುಡುಕಕ್ಕಾಗ್ಬೋದು. ಈ ಒಂದು ಕಾರ್ಯಕ್ರಮನ ಕಾರ್ಯಗತ ಮಾಡ್ಲಿಕ್ಕೆ ನಮ್ಮ ರೋಟರಿ ಮಿತ್ರರು ಬಹಳಷ್ಟು ಇದು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಅಧ್ಯಕ್ಷರುಗಳು ಚಂದ್ರಶೇಖರ್ ಆಗ್ಬೋದು, ಮತ್ತೆ ಶಂಕರಪ್ಪ ಆಗ್ಬೋದು, ಕಾರ್ಯ ಬಹಳಷ್ಟು ಇದೆ. ಈ ಒಂದು ಇದರಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಇವತ್ತು ನಮ್ಗೆ ಜೋನ್ ಅಲ್ಲಿ 150 ಹಸುಗಳು ಕೊಟ್ಟಂತ ನಮ್ಮ DG ಸಾಹೇಬರಿಗೆ ಇವತ್ತು ನಮ್ಮ ಹಳ್ಳಿಗೆ ಬಂದು ಆ ಹಳ್ಳಿಯಲ್ಲಿ ಇಂಥ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ರೇಖಾ ಮೇಡಮ್ ಅವ್ರಿಗೂ ಮತ್ತೆ ಶ್ರೀಧರ್ ಸರ್ ಅವ್ರಿಗೂ ನಮ್ಮ ಎಲ್ಲರ ಪರವಾಗಿನೂ ನಮ್ಮ ಝೋನಿನ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರಿಗೆ ಇವತ್ತಿನ ದಿವಸ ವಿವಾಹ ದಿನದ ಶುಭಾಶಯಗಳು, ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ದೇವರು ಒಳ್ಳೆ ಆರೋಗ್ಯ ಎಲ್ಲ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡ್ಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.